ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋ ಹಂಪಿ ಮಾತಂಗ ಪರ್ವತಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹಂಪಿಯಲ್ಲಿರ್ತಕ್ಕಂಥ ಒಂದು ವಿಶೇಷವಾದ ಸ್ಥಳದ ಬಗ್ಗೆ ಹೇಳ್ತಾ ಹೋಗ್ತಿದ್ದೀನಿ. ಅದೇ ಮಾತಂಗ ಪರ್ವತ. ಈ ಒಂದು ಟಾಪ್ ವ್ಯೂವಿಂದ ನಿಮಗೆ ಹಂಪಿಯಲ್ಲಿರ್ತಕ್ಕಂಥ ವಿರೂಪಾಕ್ಷ ಟೆಂಪಲ್, ಅಲ್ಲಿಂದ ಮುಂದೆ ಬಂದು ನಿಮಗೆ ಗಣಪತಿ ಟೆಂಪಲ್, ಹಾಗೆ ಮುಂದೆ ಬಂದು ಸಸ್ವೆಕಾಳು ಗಣಪತಿ, ಹಾಗೆ ಮುಂದೆ ಬಂದು ನಿಮಗೆ ಬಡವಿಲಿಂಗ ಹಾಗೂ ಉಗ್ರ ನರಸಿಂಹಸ್ವಾಮಿ ಸ್ಟ್ಯಾಚುಗಳು ಇಲ್ಲಿಂದ ಸಂಪೂರ್ಣವಾಗಿ ಕಾಣಿಸುತ್ತೆ. ಬೈನಾಕುಲರ್ ತೊಗೊಂಡೋದ್ರೆ ಇಟ್ ಇಸ್ ಒನ್ ಆಫ್ ದಿ ಅಮೇಝಿಂಗ್ ಪ್ಲೇಸ್ ನಿಮಗೆ ಅದನ್ನೆಲ್ಲ ನೋಡೋದಕ್ಕೆ. ಅಷ್ಟೇ ಅಲ್ಲ, ಈ ಒಂದು ಜಾಗಕ್ಕೆ ಕಾಮನ್ ಆಗಿ ಎಲ್ಲರೂ ಕೂಡ ವಿಸಿಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಈ ಒಂದು ಜಾಗಕ್ಕೆ ಬರಬೇಕು ಅಂದರೆ ಬರೀ ಯಂಗ್ಸ್ಟರ್ಸ್ ಮಾತ್ರ ಆಗುತ್ತೆ. ಸ್ವಲ್ಪ ಏಜ್ ಆಗಿದ್ದವರು ಈ ಜಾಗಕ್ಕೆ ಬರೋಕ್ಕೆ ಚಾನ್ಸೇ ಇಲ್ಲ. ಅಷ್ಟೊಂದು ಎತ್ತರವಾಗಿರ್ತಕ್ಕಂಥ ಪೀಕ್ ಇದು. ಯಾರಾದರೂ ಕೂಡ ಅಂಜನಾದ್ರಿ ಬೆಟ್ಟವನ್ನು ಹಿಂದಿನ ದಿನ ಹತ್ತಿರ್ತೀರಾ ಅಂತಂದರೆ ನಾಳೆ ಬೆಳಗ್ಗೆ ಎದ್ದಿಲ್ಲೂ ಟ್ರಾವೆಲ್ ಮಾಡಬೇಕು ಅಂದರೆ ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್. ಬರ್ತಾ ಮೆಟ್ಲುಗಳು ತುಂಬಾ ತೊಂದರೆ ಆಗಿರುತ್ತೆ. ನೀವು ಯಾರಾದರೂ ಕೂಡ ಫ್ಯಾಮಿಲಿ ಜೊತೆಗೆ ಅಥವಾ ಫ್ರೆಂಡ್ಸ್ ಜೊತೆಗೆ ಅಥವಾ ಗರ್ಲ್ಸ್ ಜೊತೆಗೆ ಏನಾದರೂ ಕೂಡ ಈ ಜಾಗ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಥಿಂಕ್ ಮಾಡಿ ಆಮೇಲೆ ಹೋಗೋದು ತುಂಬಾ ಬೆಟರ್ ಅಂತ ನನ್ನ ಅನಿಸಿಕೆ. ಸೊ ಆಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಈ ಜಾಗ ನೀವು ಬರಬೇಕು ಅಂದರೆ ಕೆಳಗಡೆಯಿಂದ 4:30-5 ಗಂಟೆಗೆ ಬಿಟ್ಟರೆ ಎಲ್ಲ ಸ್ಟೆಪ್ಸನ್ನು ಹತ್ಕೊಂಡು ನೀವು ಇಲ್ಲಿಗೆ ಬರಬೇಕಾಗುತ್ತೆ. ಸ್ಟೆಪ್ಸ್ ಅಂದರೆ ಅಂಜನಾದ್ರಿ ಬೆಟ್ಟದ ಥರ ಕ್ಲೀನ್ ಸ್ಟೆಪ್ಸ್ ಇಲ್ಲ, ಅಲ್ಲಲ್ಲಿ ಮಧ್ಯೆ ಬಂದು ಬಂಡೆಗಳ ಮೇಲೆ ನೀವು ಹತ್ತಿ ಬರಬೇಕಾಗುತ್ತೆ. ಏನಕ್ಕೆ ಇಷ್ಟೊಂದು ಕಷ್ಟಪಟ್ಟು ಮೇಲೆ ಬರಬೇಕು ಅಂದರೆ ಅದೇ ಈ ಒಂದು ಜಾಗದಲ್ಲಿ ನೋಡ್ತಕ್ಕಂಥ ಮೊದಲನೇ ವಿಶೇಷ ಏನಪ್ಪ ಅಂದರೆ ಅದು ಸೂರ್ಯೋದಯ, ಅಂದರೆ ಸನ್ ರೈಸಿಂಗ್ ಪಾಯಿಂಟ್. ಇದರ ಹೆಸರೇ ಮಾತಂಗ ಪರ್ವತ ಸನ್ ರೈಸಿಂಗ್ ಪಾಯಿಂಟ್ ಅಂತ. ಈ ಒಂದು ಸ್ಥಳನ ವಿಸಿಟ್ ಮಾಡಬೇಕು ಅಂದರೆ ಬೆಸ್ಟ್ ಟೈಮ್ ಅಂದರೆ ಮಾರ್ನಿಂಗ್ 5 o'clock ಕೆಳಗಡೆ ಬಿಟ್ಟರೆ 6 ನಾವು ಮೇಲೆ ಬರ್ತೀವಿ. 6:15 ಸನ್ರೈಸ್ ಆಗುತ್ತೆ. ಸೊ ಇಲ್ಲಿಂದ ಬಂದು ಈ ಸನ್ರೈಸ್ ಈ ಥರ ಕಾಣಿಸುತ್ತೆ ನೋಡಿ. ಈ ಒಂದು ಬುಕ್ನ ತೊಗೊಂಡ್ರೆ ನಿಮಗೆ ಟೂರ್ ಗೈಡ್ ಥರನೇ ಹೆಲ್ಪ್ ಮಾಡುತ್ತೆ. ಎಲ್ಲಿ ಹೋಗಬೇಕು, ಯಾವಾಗ ಹೋಗಬೇಕು, ಯಾವ ಸಮಯದಲ್ಲಿ ಹೋಗ್ತೀರಾ, ಪ್ರತಿಯೊಂದು ಮಿನಿಮಮ್ ಇನ್ಫಾರ್ಮೇಷನು ಈ ಒಂದು ಬುಕ್ಕಲ್ಲಿರುತ್ತೆ. ಹಾಗೆಯೇ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಸಿಗುತ್ತೆ. ಇಲ್ಲಿಂದ ವ್ಯೂಸ್ ನೋಡ್ತಾ ಇದ್ದರೆ ನಮಗೆ 2-3 ಪ್ಲೇಸ್ಗಳು ಕಾಣಿಸುತ್ತೆ. ಅದು ಯಾವುದಪ್ಪ ಅಂದರೆ ಅಂಜನಾದ್ರಿ ಬೆಟ್ಟ ಆಗಿರ್ಬೋದು ಅಥವಾ ನಮಗೆ ತುಂಗಭದ್ರಾ ರಿವರ್ ಹರಿತಾ ಇರೋದು ಕೂಡ ಕಾಣಿಸುತ್ತೆ. ನಾವು ಅರ್ಲಿ ಮಾರ್ನಿಂಗ್ ಫಸ್ಟು ಅಲ್ಲಿ ಸ್ನಾನ ಮಾಡಿಕೊಂಡೆ ಆಮೇಲೆ ಇಲ್ಲಿ ಬಂದಿದ್ವಿ. ಆ ಪ್ಲೇಸ್ ಕೂಡ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಯಾರೇ ಆದರೂ ಕೂಡ ಪ್ಲ್ಯಾನ್ ಮಾಡಬೇಕಾದ್ರೆ ಹಂಪಿಯಲ್ಲಿ ಸ್ಟೇ ಮಾಡೋ ಥರ ಪ್ಲ್ಯಾನ್ ಮಾಡಿದರೆ ಮಾತ್ರ ಒಂದು ಪ್ಲೇಸನ್ನ ನೀವು ವಿಸಿಟ್ ಮಾಡೋಕ್ಕಾಗುತ್ತೆ. ಹಂಪಿಗೆ ನೀವು ಇವತ್ತು ಹೋಗಿದ್ದೀರಾ ಅಥವಾ ಒನ್ ಡೇ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ಟೂರ್ ಗೈಡ್ ತೊಗೊಂಡೆಲ್ಲ ಮುಗಿಸ್ಕೊಳ್ಳಿ. ಅರ್ಲಿ ಮಾರ್ನಿಂಗ್ ನಾಳೆ ಬೆಳಿಗ್ಗೆ ಎದ್ದು ಈ ಒಂದು ಪ್ಲೇಸ್ಗೆ ಬರೋದಕ್ಕೆ ಟ್ರೈ ಮಾಡಿ. ಒಬ್ಬರೇ ಬರೋದು ಟೀಮ್ ಜೊತೆಗೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಮೇಲ್ಗೂಡ ಹೋಗಿ ಇವರು ಕಲ್ಲಲ್ಲೇ ಮಂಟಪ ಕಟ್ಟಿದ್ದಾರೆ ಗುರು. ಹಂಪಿ ಅಂದರೆ ಅಷ್ಟೇ, ಎಲ್ಲೇ ಹೋದರೂ ಕೂಡ ಮಂಟಪ ಬರೀ ಕಲ್ಲಲ್ಲೇ ಕಟ್ಟಿದ್ದಾರೆ. ಅಷ್ಟೊಂದು ಮಂಟಪಗಳು ನೀವು ಕಾಣ್ತೀರಿ. ಇಷ್ಟೊಂದು ಎತ್ತರದಲ್ಲಿ ಬಂದು ಇಷ್ಟೊಂದೆಲ್ಲ ಕೆಲಸ ಮಾಡಬೇಕು ಅಂದರೆ ನಿಜವಾಗ್ಲೂ ಕೂಡ ನಮ್ಮ ಆ್ಯನ್ಸಿಸ್ಟರ್ ತುಂಬ ಗ್ರೇಟ್ ಅಂತ ಹೇಳ್ಬೋದು. ಈ ಸನ್ರೈಸ್ ಪಾಯಿಂಟನ್ನು ನೋಡ್ಬೇಕಾದ್ರೆ ಪಕ್ಕದಲ್ಲೇ ಒಂದು ಚಿಕ್ಕದೊಂದು ಬಂಡೆ ಸಿಗುತ್ತೆ. ಇಟ್ಸ್ ಅ ರೈಟ್ ಪ್ಲೇಸ್ ಟು ವಿಸಿಟ್ ಅ ಸನ್ರೈಸ್ ಅಂತ ನನಗನ್ಸುತ್ತೆ. ನಾನು ಕೂಡ ಇಲ್ಲಿಂದ ಫೋಟೋಸ್ ವೀಡಿಯೋಸ್ ತೊಗೊಂಡೆ ನೋಡಿ. ಈ ಥರ ಫೋಟೋಸ್ ವೀಡಿಯೋಸ್ ಬರುತ್ತೆ. ಆದರೆ ಕೇರ್ಫುಲ್ ಆಗಿರಿ. ಈ ಒಂದು ಬಂಡೆ ಮೇಲೆ ಕೂತ್ಕೋಬೇಕು ಅಂದರೆ ಸ್ವಲ್ಪ ಧೈರ್ಯ ಬೇಕು. ಯಾಕಂದರೆ ಇಲ್ಲಿಂದ ಸ್ವಲ್ಪ ಕಾಲು ಜಾರಿದ್ರು ಕೂಡ ನಿಮ್ಮ ಬಾಡಿ ನನಗೆ ಬಿಟ್ಟರೆ ಇನ್ಯಾರಿಗೂ ಸಿಗೋದಿಲ್ಲ. ನನಗೆ ಅಂದರೆ ದೇವರಿಗೆ ಅಂತ ಅಂದ್ಕೊಳ್ಳಿ. ಕೇರ್ಫುಲ್ ಆಗಿರಿ. ಎಲ್ಲೇ ಹೊರಗಡೆ ಹೋದಾಗಲೂ ಕೂಡ ನಿಮ್ಮ ಪ್ರಿಕಾಷನ್ಸ್ ಇಲ್ಲದೇ ಯಾರು ಕೂಡ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ, ಎಸ್ಪೆಷಲಿ ಫ್ಯಾಮಿಲಿ ಜೊತೆ ಹೋಗಿದ್ದಾಗ. ಅಲ್ಲಿಂದ ನಮಗನ್ಸಿದ್ದು ಈ ಒಂದು ಜಾಗ ನಾನು ಮಿಸ್ ಮಾಡ್ಕೊಳ್ತಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಸೋಮಾರಿಗಳಾಗಿದ್ದರು, ಅವ್ರು ಯಾರೂ ಬರಲಿಲ್ಲ ಅಂತ ನನಗನ್ನಿಸ್ತು. ಆದರೂ ಕೂಡ ನಾನೊಬ್ಬನೇ ಧೈರ್ಯವಾಗಿ ಬೆಟ್ಟದ ಮೇಲೆ ಬಂದು ನಿಂತ್ಕೊಂಡು ನೋಡಿದೆ. ಈ ಸನ್ರೈಸ್ ನೋಡಿ ನನಗಂತೂ ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ನೀವ್ಯಾರು ಕೂಡ ಹಂಪಿಗೆ ಹೋದಾಗ ದಯವಿಟ್ಟು ಮಿಸ್ ಮಾಡದೆ ಈ ಒಂದು ಪ್ಲೇಸನ್ನು ನೋಡಿ ಅಂತ ಹೇಳ್ತಾ ಇದ್ದೀನಿ. ಈ ಥರ ಆಸಮ್ ಆಗಿರೋ ಪ್ಲೇಸ್ನ ಮಿಸ್ ಮಾಡ್ಕೊಂಡು ನಿಜವಾಗ್ಲೂ ದೊಡ್ಡತನ ಆಗುತ್ತೆ. ಸ್ವಲ್ಪ ರಿಸ್ಕಿ ಹೌದು, ಆದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಈ ಒಂದು ಪ್ಲೇಸು ವರ್ತ್ ಅಂತ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ನೀವು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರೇ ಕೂಡ ಹಂಪಿಗೆ ಹೋದರೆ ಅಲ್ಲಿ ಟೂರ್ ಗೈಡನ್ನ ಕೇಳಿ. ಅರ್ಲಿ ಮಾರ್ನಿಂಗ್ ಎಷ್ಟು ಗಂಟೆಗೆ ಹೋಗಬೇಕು, ಹೇಗೆ ಹೋಗಬೇಕು ಅಂತ ಕೇಳಿದ್ರೆ ಪ್ರತಿಯೊಂದು ಇಂಡಿಕೇಶನ್ ಜೊತೆಗೆ ಬೋರ್ಡ್ ಕೂಡ ಹಾಕಿದ್ದಾರೆ. ಅಲ್ಲಿಂದ ನೀವೆಲ್ಲ ಖುಷಿಯಾಗಿ ಹೋಗ್ತಾ ಈ ಒಂದು ಸನ್ರೈಸ್ ಪಾಯಿಂಟನ್ನು ನೋಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೊತೆ ಈ ಒಂದು ಸನ್ರೈಸ್ ಪಾಯಿಂಟ್ ನಿಮ್ಮೆಲ್ಲರೂ ಖುಷಿಯಾಗಿರುತ್ತೆ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಎಲ್ರಿಗೂ, ಮತ್ತೆ ಸಿಗೋಣ.